ನಮಸ್ಕಾರ ಫ್ರೆಂಡ್ಸ್, ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಕೂಡ ಮಾಡಿ. ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ಮತ್ತೆ ಫಸ್ಟಿಗೆ ಏನಾಗುತ್ತೆ ಅಂತಂದರೆ, ಮೊನ್ನೆ ಸಲ ಇಲ್ಲಿ ರೋಹಿಣಿ ಶೋರೂಮಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆ ಕಡೆಯಿಂದ ಈ ಕಡೆ ಎಲ್ಲ ನೋಡಿಕೊಂಡು ಕರೆಕ್ಟಾಗಿದೆಯಾ ಅಂತೇಳಿ ನೋಡ್ತಾ ಇರ್ತಾಳೆ. ಆಗ ಅಲ್ಲಿಗೆ ಮೈಕೆ ಮಂಜಣ್ಣ ಹೆಲ್ಮೆಟ್ ಹಾಕ್ಕೊಂಡು ಬರ್ತಾನೆ. ಈಗ ರೋಹಿಣಿ ನೋಡಿ ತುಂಬಾ ಶಾಕ್ ಆಗಿಬಿಡ್ತಾಳೆ. ಏನು ಇವನು ಈ ಕಡೆ ಬರ್ತಾ ಇದ್ದಾನಲ್ಲ ಅಂತೇಳ್ಬಿಟ್ಟು. ಆಗ ಮೇಕೆ ಮಂಜಣ್ಣ ಅವಳ ಹತ್ರ ಬಂದು, ಹೆದರ್ಕೋಬೇಡಮ್ಮ, ನೀನು ಸಿಗಾಕ್ಸ್ಕೋಬೇಕಂತ ಏನಿಲ್ಲ, ನನಗೆ ಕೆಲವೊಂದು ಐಟಮ್ಸ್ ಬೇಕಾಗಿತ್ತು, ಹಾಗಾಗಿ ನಾನು ಬಂದಿದ್ದೆ ಅಂತೇಳ್ದೆ. ಹೌದಾ, ನಾನು ತುಂಬಾ ಭಯ ಪಟ್ಬಿಟ್ಟಿದ್ದೆ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾ, ಅದಕ್ಕೆ ತಾನಮ್ಮ ನಾನು ಹೆಲ್ಮೆಟ್ ಹಾಕ್ಕೊಂಡು ಬಂದಿರೋದು ಅಂತ ಹೇಳ್ಬಿಟ್ಟು ಮೇಕೆ ಮಂಜಣ್ಣ ಹೇಳ್ತಾಳೆ. ಆಯಿತು ಸರಿ, ನಿಮ್ಗೆ ಏನೇನು ಬೇಕು ಹೇಳಿ, ನಾನು ಅಲ್ಲಿಗೆ ಬಂದು ಮೀಟ್ ಆಗ್ತಿದ್ನಲ್ವ ಅಂತ ಹೇಳಿದಾಗ, ಇಲ್ಲಮ್ಮ, ಹೊಸ್ದಾಗಿ ಹುಡುಗಿ ಮದುವೆ ಆಗ್ತಿದ್ದಾರೆ, ಅವ್ರಿಗೇನಾದರೂ ಕೊಡಬೇಕಲ್ವ ಅಂತ ಹೇಳಿಬಿಟ್ಟು ಬಂದೆ ಅಂತ ಹೇಳ್ದೆ. ಹಾಗಾದರೆ ನಿಮ್ಗೇನು ಬೇಕು ಅಂತ ಹೇಳಿ ಲಿಸ್ಟ್ ಮಾಡಿಡಿ, ನೀವು ಹೋಗಿರಿ, ನಾನು ನಿಮ್ಮ ಇದ್ದಲ್ಲಿಗೆ ಕಳಿಸ್ತೀನಿ. ಮನೋಜನ ಕೈಲಿ ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಕಡಿಮೆ ಮಾಡಿಸ್ಬೇಕು ಅನಿಸುತ್ತೋ ಅಷ್ಟು ಮಾಡಿ ನಾನು ನಿಮಗೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಯ್ತಮ್ಮ, ಏನು ಬೇಕಂತ ಕೇಳಿದಾಗ, ವಾಷಿಂಗ್ ಮಿಷಿನು, ಫ್ರಿಜ್ಜು, ಟಿ ವಿ ಇವೆಲ್ಲ ಬೇಕಾಗಿತ್ತು ಅಂದ. ಆಯಿತು, ನೀವು ನನಗೆಲ್ಲ ಕಟ್ಕೊಳಿಸ್ತೀನಿ ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿನಮ್ಮ ಅಂತ ಹೇಳ್ಬಿಟ್ಟು ಹೇಳಿದಾಗ ಮೇಕೆ ಮಂಜಣ್ಣ ಆಫೀಸ್ ಹೋಗ್ತಾ ಇರ್ತಾರೆ. ಆಗ ಅಲ್ಲಿಗೆ ಶೋರೂಮ್ಗೆ ಅಂತಲೇ ರಂಗನಾಥ ಮತ್ತು ಸೂರ್ಯ ಇಬ್ಬರು ಬರ್ತಾ ಇರ್ತಾರೆ. ಅದನ್ನು ನೋಡಿ ಶಾಕ್ ಆಗಿಬಿಟ್ಟು ಒಳಗೆ ಓಡಿ ಬರ್ತಾನೆ. ಇವ್ರ್ಯಾಕೆ ಶಾಕ್ ಆಗಿ ಮತ್ತೆ ತಿರುಗಿ ಬರ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ರೋಹಿಣಿ ನೋಡಿದಾಗ, ಏನಾಯಿತು ಮೇಕೆ ಮಂಜಣ್ಣ ಅವರೇ ಅಂತ ಹೇಳಿದಾಗ, ಇಲ್ಲಮ್ಮ, ಸೂರ್ಯ ಬರ್ತಾ ಇದ್ದಾನೆ, ಅವನೇನಾದರೂ ನನ್ನ ಹತ್ರ ಬಂದರೆ ಅಂದರೆ ನೋಡಿದ್ರೆ ಆಯಿತು, ಕತಿನೇ ಮುಗೀತು ಅಂತ ಹೇಳ್ಬಿಟ್ಟು ತುಂಬಾ ಹೆದರ್ಕೊಳ್ತಾ ಇರ್ತಾನೆ. ಆಗ ಏನು ಮಾಡೋದು ಅಷ್ಟೆಲ್ಲ ಏನು ಹೆದರ್ಕೋಬೇಡಮ್ಮ, ನಾನು ತಂದಿಲ್ವಾ ಹೆಲ್ಮೆಟ್ ಹಾಕ್ಕೊಂಡೇ ಈ ಥರ ಆ ಕಡೆ ಈ ಕಡೆ ನೋಡೋ ಥರ ನೋಡಿಕೊಂಡು ಹೋಗ್ತಾ ಇರ್ತೀನಿ ಹಾಗೆ ಅಂತ ಹೇಳ್ಬಿಟ್ಟಾಗ, ಆಯಿತು ಸರಿ, ಅಷ್ಟು ಮಾಡಿ ಅಂತ ಹೇಳಿದಾಗ ಅವರು ಅದೇ ರೀತಿ ಮಾಡ್ತಾ ಇರ್ತಾರೆ. ಇವ್ರು ಬಂದು ಆಗ ರೋಹಿಣಿ ಬಂದು, ಏನು ಮಾವ ಈ ಕಡೆ ಬಂದಿದ್ದೀರಾ, ಯಾಕೆ ಬಂದಿದ್ದೀರಾ ಅಂತ ಹೇಳಿ ಕೇಳಿದಾಗ, ಸೂರ್ಯ ಯಾಕೆ ಬರಬಾರ್ದು, ಅಪ್ಪ ಈ ಅಂಗಡಿ ಓನರ್ ಅಲ್ವಾ, ಎಲ್ಲ ಚೆಕ್ ಮಾಡ್ತಾರೆ, ಎಲ್ಲೆಲ್ಲಿ ಏನಿಟ್ಟು ಎಲ್ಲ ತೊಗೊಂಬಂದು ತೋರಿಸಿ ಅಂತ ಹೇಳಿದಾಗ, ಆಗ ರಂಗನಾಥ್ ಅವ್ರು, ಲೇ ಸುಮ್ಮನೆ ಇರೋ, ನಾವೇನು ಇನ್ಕಮ್ ಟ್ಯಾಕ್ಸ್ ಅವ್ರೇನೋ, ಸುಮ್ಮನೆ ಇರೋ ಅಂತ. ಏನಿಲ್ಲಮ್ಮ, ನಿನಗೆ ಗೊತ್ತಲ್ವ, ಕೇಶವನ ಮಗಳ ಮದುವೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅವ್ಳಿಗೆ ಏನಾದರೂ ಗಿಫ್ಟ್ ಕೊಡಬೇಕಲ್ವ, ಅದಕ್ಕೆ ಇಲ್ಲಿಗೆ ಬಂದೆ, ನಮ್ಮ ಅಂಗಡಿನೇ ಇದೆ ಅಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ಸೂರ್ಯ, ಪ್ರೌಢಮ್ಮ, ನೀ ಏನು ಅಪ್ಪನ ಹತ್ರ ರೊಕ್ಕ ಕೇಳೋಕೆ ಹೋಗಬೇಡ, ನೀವು ಮೊದಲೇ ಅವ್ರಿಗೆ ರೊಕ್ಕ ಕೊಡಬೇಕಲ್ಲ, ಅದರಲ್ಲೇ ಕಟ್ ಮಾಡ್ಕೊ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಆಗ ರಂಗನಾಥ್ ಅವರು, ಹಾಗೇನಿಲ್ಲ ತಾಯಿ, ನನಗೇನು ಇಷ್ಟ ಆಗುತ್ತೋ ಅದನ್ನು ಚೆನ್ನಾಗಿರೋದೇ ತೋರಿಸು, ನಾನು ಖಂಡಿತ ದುಡ್ಡು ಕೊಟ್ಬಿಟ್ಟೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೂರ್ಯ, ನಿನಗೆ ಬಾಡಿಗೆ ಇದೆ ಅಲ್ವಾ, ಹೋಗಿ ನೀನು ಅಂತ ಹೇಳಿಬಿಟ್ಟು ರಂಗನಾಥ್ ಹೇಳ್ತಾರೆ. ಆವಾಗ ಸೂರ್ಯ, ಇಲ್ಲಪ್ಪ, ನಿನ್ಗೇನು ಬೇಕು ಅಂತ ತಗೋ, ನಾನು ನಿನ್ನ ಮನೆಗೆ ಬಿಟ್ಟೆ ನಾನು ಹೋಗೋದು ಅಂತ ಹೇಳ್ಬಿಟ್ಟು, ಇಲ್ಲ ಅದಕ್ಕೆಲ್ಲ ಟೈಮ್ ಆಗುತ್ತೆ, ನಾನು ಆಟೋದಲ್ಲಿ ಹೋಗ್ತೀನಿ, ನೀನು ಹೋಗೋ ಸುಮ್ಮನೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಆಯಿತು ಸರಿ ಪೌಡ್ರಮ್ಮ, ಅಪ್ಪನಿಗೇನು ಬೇಕೋ ಅದನ್ನು ಕೊಟ್ಟು ಆಟೋ ಹತ್ತಿಸಿ ಕಳಿಸಿ ನೀನು ಅಂತ ಮರಿಬೇಡ ಅಂತ ಹೇಳ್ಬಿಟ್ಟು ಹೇಳಿದಾಗ, ರೋಹಿಣಿ, ಸರಿ ನನಗೆಲ್ಲ ಅದೆಲ್ಲ ಗೊತ್ತು ಸೂರ್ಯ ಅವರೇ, ನೀವು ಹೋಗಿರಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಆಯಿತು ಅಂತೇಳಿ ಓಡ್ತಿರ್ತಾರೆ. ಹಾಗೆ ಮೇಕೆ ಮಂಜಣ್ಣ ಕೂಡ ಅದೇ ಟೈಮ್ಗೆ ಹೊರಗೆ ಹೋಗ್ತಾ ಇರ್ತಾನೆ. ಮತ್ತೆ ಕೂಡ ಹಲೋ ಸರ್ ಅಂತ ಹೇಳ್ಬಿಟ್ಟು ಅವ್ರನ್ನ ಕೂಗಿ, ಆವಾಗ ಮೇಕೆ ಮಂಜಣ್ಣ ಮತ್ತು ರೋಹಿಣಿ ಇಬ್ಬರು ಕೂಡ ತುಂಬ ಗಾಬರಿ ಆಗ್ತಾರೆ. ಅಯ್ಯೋ ಕಂಡು ಹಿಡಿದ್ಬಿಟ್ಟು ನಾ ಏನಕ್ಕೆ ಕೂಗ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅವ್ರನ್ನೇ ಕರಿತಾ ಇದ್ದೀರಾ ಅಂತ ಕೇಳಿದಾಗ, ಹಾಗೆ ಅಂತ ಹೇಳ್ಬಿಟ್ಟು, ಫೋನು ಅವ್ರು ಇಲ್ಲೇ ಬಿಟ್ಟು ಹೊಂಟಿದ್ದಾರೆ ಅದಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ತೊಗೊಳ್ಳಿ ನಿಮ್ಮ ಫೋನ್ ಅಂದಾಗ, ಆಯಿತು ಅಂತ ಹೇಳ್ಬಿಟ್ಟು ತೊಗೊಂಡು ಹಾಗೆ ಹೋಗ್ಬಿಡ್ತಾನೆ ಗಾಬರಿಯಲ್ಲಿ. ಆಗ ರೋಹಿಣಿಯನ್ನು ಕೇಳ್ತಾರೆ, ಅವರು ಹೆಲ್ಮೆಟ್ ಯಾಕೆ ಹಾಕಿದ್ದಾರೆ, ನೀವು ಅವ್ರನ್ನೇ ಕೇಳಬೇಕು ಸೂರ್ಯ ಅವರೇ, ನನಗೇನು ಗೊತ್ತು ಅದ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಪ್ಪ ನೋಡಪ್ಪ, ಇವ್ರು ಎಷ್ಟು ಬದಲಾಗಿದೆ ಜನ, ಈಗ ಫೋನ್ ಕೊಟ್ರು ಒಂದು ಥ್ಯಾಂಕ್ಸೂ ಹೇಳ್ದೆ ಹಾಗೆ ಹೋಗ್ತಾ ಇದ್ದಾರೆ ನೋಡು ಅಂತ ಹೇಳ್ಬಿಟ್ಟು ಹೇಳಿದಾಗ, ಅದೆಲ್ಲ ಬಿಡೋಕಣೋ ನೀವು ಹೋಗು ಅಂತ ಹೇಳಿದಾಗ, ಈ ಕಡೆ ಮನೋಜ ಕೂಡ ಕೆಲಸದ ಮೇಲೆ ಹೊರಗಡೆ ಹೋಗಿರ್ತಾನಲ್ವ, ಹೋಗ್ಬಿಟ್ಟು ರೋಡ್ ಮೇಲೆ ಬರ್ತಾ ಇರ್ತಾನೆ. ಆಗ ಅಲ್ಲಿ ಅವನಿಗೆ 30 ಲಕ್ಷ ಕೊಟ್ಟು ಮೋಸ ಮಾಡಿರ್ತಾನಲ್ಲ, ಅವನು ಕಾಣಿಸ್ಕೊಳ್ತಾನೆ. ಆಗ ಮನೋಜ್ ಅನ್ಕೊಂಡು, ಅಯ್ಯೋ ಇವನು ನನ್ನ ದುಡ್ಡನ್ನ ಎತ್ಕೊಂಡು ಹೋಗಿರೋನಲ್ವ ಇವನೇ ಅಂತ ಹೇಳ್ಬಿಟ್ಟು ಕೂಗ್ತಾ ಓಡಿ ಬರ್ತಾ ಇರ್ತಾನೆ. ಆಗ ಇವನು ಕೂಡ ನೋಡಿಬಿಡ್ತಾನೆ. ಆವಾಗ ಅಯ್ಯೋ ಇವ್ನು ನೋಡ್ಬಿಟ್ನಲ್ಲ ಮನೋಜ್ ಅಂತ ಹೇಳ್ಬಿಟ್ಟು ಕಾರ್ ಗಾಡಿ ಹತ್ಬಿಟ್ಟು ಡ್ರೈವರ್ಗೆ ಹೇಳ್ತಾನೆ, ನಡಿ ತುಂಬ ಫಾಸ್ಟಾಗಿ ನಡಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಮನೋಜ ಓಡಿ ಸುಸ್ತಾಗಿ ಒಂದು ಕಡೆ ನಿಂತ್ಕೊಳ್ತಾನೆ. ಹಾಗೆ ಇವ್ರು ಕೂಡ ಒಂದು ಕಡೆ ಕಾರು ಹಾಗೆ ನಿಂತ್ಬಿಡುತ್ತೆ. ನಿಂತಿರೋ ಕಾರನ್ನ ನೋಡಿ ಮತ್ತೆ ಓಡಿ ಬರ್ತಾನೆ. ಅಷ್ಟರಲ್ಲಿ ಅವನಿಗೆ ಒಂದು ಗಾಡಿ ಬಂದು ಗುದ್ದುಬಿಟ್ಟು ಮನೋಜನಿಗೆ ಆಕ್ಸಿಡೆಂಟ್ ಆಗುತ್ತೆ. ಕಣ್ಣಿಗೆ ಮಾತ್ರ ತುಂಬಾ ಏಟಾಗಿಬಿಡುತ್ತೆ. ಹಾಗಾಗಿ ಅವಳನ್ನ ಆಸ್ಪತ್ರೆಗೆ ಸೇರಿಸಿರ್ತಾರೆ. ಈ ಕಡೆ ಶಾಂತಿ ಕೂಡ ಮನೆಯಲ್ಲಿ ಕಾಲು ಜಾರಿ ಬಿದ್ದುಬಿಡ್ತಾಳೆ. ಆಗ ಏನಾಯ್ತು ಅಯ್ಯೋ ಅನ್ನೋ ಚೀರತ್ಲಿಗೆ ಅಲ್ಲಿಗೆ ಸೂರ್ಯ ಬಂದು, ಏನಾಯ್ತಮ್ಮ ಕೈ ಕೊಡು ಅಂದಾಗ, ಹೋಗೋ ನಾನು ನಿನ್ನ ಕೈ ಕೊಡಲ್ಲ ಅಂತ ಹೇಳ್ಬಿಡ್ತಾಳೆ. ಹಾಗಾಗಿ ತುಂಬಾ ಸೂರ್ಯನಿಗೆ ಬೇಜಾರಾಗುತ್ತೆ. ಆಗ ಮೀನಾ ಕೂಡ ಬಂದು, ನನಗಾದರೂ ಕೊಡಿಯತ್ತೆ, ಎದ್ದೇಳಿ ಬನ್ನಿ ಅಂಥೇಳಿ 10 ಸಲ ಕರೆದ್ರೂ ಅವಳು ಕೈ ಕೊಡಲ್ಲ, ಬರೋದಿಲ್ಲ. ಹಾಗಾಗಿ ಇಬ್ರಿಗೂ ತುಂಬ ಬೇಜಾರಾಗುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ರವಿ ಬಂದು,
ಏನಾಯ್ತಮ್ಮ ಅಂತ ಹೇಳಿದಾಗ ಕಾಲು ಜಾರಿ ಬಿದ್ದೆ ಕಣೋ ಅಂತ ಹೇಳ್ಬಿಟ್ಟು ಹೇಳಿದಾಗ ಕೈ ಕೊಡಿಲಿ ಅಂತ ಹೇಳಿ ಎಬ್ಬಿಸಿ ಸೋಫಾ ಮೇಲೆ ಕುಂದಿರಿಸಿ ಸುಧಾರಿಸ್ತಾನೆ. ಆಗ ಸೂರ್ಯ ಮತ್ತು ಮೀನಾ ಇಬ್ಬರು ತುಂಬ ಬೇಜಾರು ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಸೂರ್ಯ ಕಣ್ಣೀರು ಹಾಕ್ಕೊಂತ ಹೇಳ್ತಾ ಇರ್ತಾನೆ. ಆಗ ರವಿ ಕರ್ಕೊಂಬಾರೋ ನನ್ನ ಕಾರಲ್ಲೇ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿದಾಗ ಅದೆಲ್ಲ ಏನು ಬೇಡ ನನಗೆ ರವಿ ನಿನ್ನ ಕಾಲೊತ್ತು ಅಷ್ಟರಲ್ಲೇ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಾಗ ಸೂರ್ಯನಿಗೆ ಮತ್ತೆ ಬೇಜಾರಾಗಿ ಹೊರ್ಗಡೆ ಬರ್ತಾನೆ, ಅಳ್ತಾ ಇರ್ತಾನೆ. ಆಗ ಮೀನಾ ಯಾಕ್ರಿ ಏನಾಯಿತು ನಿಮಗೆ, ಯಾಕ್ರಿ ಅಳ್ತಾ ಇದ್ದೀರಾ ಅಂತ ಹೇಳಿದಾಗ ಸಕ್ಕರೆ ನೋಡಿ ನನಗೆ ಎಷ್ಟು ಬೇಡವಾಗಿ ಆಗ್ಬಿಟ್ಟಾಳೆ, ಎಂಥ ಕ್ರೂರ ಪ್ರಾಣಿ ಕೂಡ ಅವ್ರ ಮಕ್ಕಳನ್ನ ಎಷ್ಟೊಂದು ಪ್ರೀತಿಸ್ತಾರೆ, ಆದರೆ ಇವ್ರು ಯಾಕೆ ಹಿಂಗೆ ಮಾಡ್ತಾರೆ, ಒಂದು ಬೆಕ್ಕು ಒಂದು ಮರಿ ಆಗ್ತಂದರೆ ಎಲ್ಲ ಮರಿಗಳನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ಳುತ್ತೆ, ಆದರೆ ಇವ್ರು ಮಾತ್ರ ನಾನು ನೋಡ್ಕೊಳ್ಳೋದೇ ಇಲ್ಲಲ್ವೇ ಹಾಗೆ ಅಂತ ಹೇಳ್ಬಿಟ್ಟು ಅಯ್ಯೋ ಅಪ್ಪ ಬಂದ್ರಪ್ಪ ಯಾಕ್ರಿ ನೀವು ಯಾವಾಗಲೂ ನೀವು ಅಪ್ಪನೇ ಅಂತೀರಾ, ನಾನು 2 ವರ್ಷ ಆಯಿತು ಇದೇ ಮನೇಲಿದ್ದೀನಿ, ನಾನು ನಿಮಗೋಸ್ಕರನೇ ಇರೋದು, ನಿಮ್ಗೆ ಗೊತ್ತಾಗಲ್ವಾ ಅಂತ ಹೇಳಿದಾಗ ಇಲ್ಲಮ್ಮ ನನಗೆ ಒಂಟಿಯಾಗಿ ತಾಯಿಯಿಂದ ದೂರ ಆದ ಮಗು ಅಲ್ವಾ, ನಾನು ಯಾವಾಗಲೂ ಅಪ್ಪನ ಜೊತೆ ಇದ್ದೀನಿ, ಹಾಗಾಗಿ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಹೇಳಿದಾಗ ಹೋಗಲಿ ಬಿಡಿ ಸಮಾಧಾನ ಮಾಡ್ಕೊಳ್ಳಿ, ನೀವು ಬೇಡವಾದ ಮಗ, ನಾನು ಬೇಡವಾದ ಸೊಸೆ, ಅದಕ್ಕೆ ಅವ್ರು ನಮ್ಮ ಹತ್ರ ಮಾತಾಡಲ್ಲ, ನಮಗೆ ಮುಟ್ಬಾರ್ದು ಅಂತಲೂ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಕೋಪ ಇದು ನೋವನ್ನು ಪಡ್ತಾ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಶಾಂತಿಗೆ ಒಂದು ಫೋನ್ ಬರುತ್ತೆ ರೋಹಿಣಿ ಅಂತ. ಈ ರೋಹಿಣಿ ಅಳ್ತಾ ಅತ್ತೆ ಮನೋಜನಿಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಅಂತ ಹೇಳಿದಾಗ ಆವಾಗ ತುಂಬಾ ಗಾಬರಿಯಾಗಿ ಜೋರಾಗಿ ಶಾಂತಿ ಅಳ್ತಾ ಇರ್ತಾಳೆ. ಏನಮ್ಮ ನೀನು ಇಂಥ ಗುಂಡು ಹಾಕಿಬಿಟ್ಟೆ, ಏನು ನಿಜ ಹೇಳು, ಏನಾಯಿತು ನನ್ನ ಮನೋಜನಿಗೆ ಅಂತ ಹೇಳ್ಬಿಟ್ಟು ಅಳ್ತಾನೆ ಕೇಳ್ತಾ ಇರ್ತಾಳೆ. ಅಲ್ಲಿಗೆ ಮೀನಾ ಸೂರ್ಯ ಕೂಡ ಬಂದು ರವಿ ಹತ್ರ ಏನಾಯಿತು ಅಂತೇಳಿ ಗೊತ್ತಿಲ್ಲ, ಏನೋ ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಅನ್ನೋತ್ತಿಗೆ ರವಿ ಫೋನನ್ನು ಇಸ್ಕೊಂಡ್ಬಿಟ್ಟು ರೋಹಿಣಿ ಹತ್ರ ಕೇಳ್ತಾರೆ. ಹಾಗಾಗಿ ಏನು ಆಕ್ಸಿಡೆಂಟ್ ಆಗಿದೆ ಅಂತ ವಿಷಯ ಗೊತ್ತಾಗುತ್ತಲ್ಲ, ಆಗ ಅದಕ್ಕೆ ನೀವೇನು ಹೆದರ್ಕೋಬೇಡಿ, ನಾವೆಲ್ಲರೂ ಅಲ್ಲಿಗೆ ಕಾರ್ ತೊಗೊಂಡು ಬರ್ತೀವಿ, ಸಮಾಧಾನವಾಗಿರಿ ಅಂತ ಹೇಳಿಬಿಟ್ಟು ಎಲ್ಲರೂ ಅಲ್ಲಿಂದ ಆಸ್ಪತ್ರೆಗೆ ಹೋಗ್ತಾರೆ. ಹೋಗ್ಬಿಟ್ಟು ಕೇಳ್ತಾರೆ ಡಾಕ್ಟರ್ ಮನೋಜನ್ನು ಹೊರಗೆ ಕರ್ಕೊಂಬಂದ ತಕ್ಷಣ ಕಣ್ಣಿಗೆಲ್ಲ ಪಟ್ಟೆ ಕಟ್ಟಿರ್ತಾರೆ. ಹಾಗಾಗಿ ರೋಹಿಣಿ ಅದನ್ನು ನೋಡಿಬಿಟ್ಟು ತುಂಬಾ ಶಾಕ್ ಆಗಿ ಅಳ್ತಾ ಇರ್ತಾಳೆ. ಏನಾಯಿತು, ಯಾಕೆ ಕಣ್ಣಿಗೆ ಪಟ್ಟೆ ಕಟ್ಟಿದ್ದಾರೆ, ಇವ್ರಿಗೆ ಏನಾಯಿತು ಅಂತ ಹೇಳಿದಾಗ ಅವರು ಆಕ್ಸಿಡೆಂಟ್ ಆಗಿ ಬಿದ್ದಿದ್ರಲ್ಲ, ಗಾಜಿನ ಚೂರೆಲ್ಲ ಕಣ್ಣಿಗೆ ಚುಚ್ಕೊಂಡಿದೆ ಅಮ್ಮ, ಅವನ್ನೆಲ್ಲ ತೆಗ್ದಿದ್ದೀವಿ, ಬಟ್ ಅವು ಕಣ್ಣು ಕಾಣುತ್ತೋ ಇಲ್ವೋ ಅನ್ನೋದು ಆಮೇಲೆ ಇನ್ನೊಂದ್ಸಲ ಟೆಸ್ಟ್ ಮಾಡಿ ನಿಮ್ಗೆ ಹೇಳ್ತೀವಿ, ಈಗ ಅಬ್ಸರ್ವೇಷನ್ನಲ್ಲಿ ಇಟ್ಟಿದ್ದೀವಿ, ಒಂದು ಸ್ವಲ್ಪ ವೇಟ್ ಮಾಡಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾರೆ. ಅಷ್ಟರಲ್ಲಿ ಇಲ್ಲೆಲ್ಲ ಅದನ್ನೆಲ್ಲ ಕೇಳಿ ಶಾಂತಿ ತುಂಬಾ ಅಳ್ತಾ ಇರ್ತಾಳೆ. ಈ ಕಡೆ ರಂಗನಾಥ್ ಕೂಡ ಹೇಳಿ ಆ ಮಾತುಗಳನ್ನು ಕೇಳಿಸ್ಕೊಂಡು ಚೆನ್ನಾಗಿ ಅಳ್ತಾ ಇರ್ತಾರೆ. ಆಗ ಸೂರ್ಯ ಹೇಳ್ತಾನೆ, ಅಪ್ಪ ಡಾಕ್ಟ್ರು ಹೇಳಿದಾರಲ್ವ, ಈಗೇನು ಎಲ್ಲ ಮೆಡಿಷನ್ ಇದೆ, ಎಲ್ಲ ಹುಷಾರಾಗ್ತಾನೆ, ನೀನು ಅಳ್ಬೇಡಪ್ಪ ಸುಮ್ಮನೆ ಇರಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಕಡೆ ಮೀನಾ ಕೂಡ ಬಂದು ರೀ ಏನಾಯಿತು ಅಂತ ಡಾಕ್ಟ್ರನ್ನ ಕೇಳ್ರಿ ಚೆನ್ನಾಗಿ, ರೋಹಿಣಿ ಅವ್ರು ತುಂಬ ಅಳ್ತಾ ಇದ್ದಾರೆ, ನೋಡೋಕ್ಕಾಗ್ತಿಲ್ಲ ನನ್ನ ಕೈಲಿ ಅಂತ ಹೇಳಿದಾಗ ಆಯಿತು ಕಣಮ್ಮ, ಈಗೆಲ್ಲ ಅವೆಲ್ಲ ಔಷಧಿ ಅವು ಇವು ಬಂದಿದ್ದಾರೆ, ಬೇಗ ಗುಣ ಆಗ್ತಾನೆ, ಅಂಥದ್ದು ಏನಾಗಲ್ಲ, ಅವನಿಗೆ ಪ್ರಾಬ್ಲಮ್ ಆರಾಮಾಗಿ ಬರ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸೂರ್ಯ ಡಾಕ್ಟ್ರ್ ಹತ್ರ ಹೋಗಿಬಿಟ್ಟು ಎಲ್ಲ ಕೇಳ್ತಾ ಇರ್ತಾನೆ. ಹಾಗೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.